ಜಾತಿ ಮುಕ್ತ ಭಾರತ ಕಟ್ಟಬೇಕಾಗಿದೆ. ಅದಕ್ಕೆ ಇದನ್ನ ಟಿ ಶರ್ಟ್ ಕಳೆದು ಬರಬೇಕಾಗಿತ್ತು. ಯಾಕಂದ್ರೆ ಮುಂಜಾನೆ ನಶಾ ಮುಕ್ತ ಭಾರತ ಅಂತ ತೋರಿಸ್ಲಿಕ್ಕೆ ಬಂದೆ. ನಶಾ ಮುಕ್ತ ಭಾರತ, ಇಲ್ಲಿ ಜಾತಿ ಮುಕ್ತ ಬೆಳಿಗ್ಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಮ್ಮ ಸುವರ್ಣ ಅವರ ನೇತೃತ್ವದಲ್ಲಿ ಒಂದು ಎಲ್ಲಾ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ವಿದ್ಯಾರ್ಥಿಗಳನ್ನ ಈ ಡ್ರಗ್ಸು, ಸರಾಯಿ, ಬೇರೆ ಬೇರೆ ಮುಕ್ತ ದೂರ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಸೊ ಅಲ್ಲೇ ನನಗೆ ಬೆಳಿಗ್ಗೆ ಬರ್ತೀವಿ ಇದನ್ನ ಟಾಪಿಕ್ ನಾನು ಕೂಡ ಮಾತಾಡಬೇಕು. ನಶಾ ಮುಕ್ತ ಭಾರತ ಜೊತೆಗೆ ಜಾತಿ ಮುಕ್ತ ದೇಶ ಆಗಬೇಕು. ಅಂಬೇಡ್ಕರ್ ಅವ್ರ ಕನಸು ಅದಾಗಿತ್ತು, ಬಸವಣ್ಣವ್ರ ಕನಸು ಕೂಡ ಅದೇ ಆಗಿತ್ತು ಅನ್ನೋದ ಇವತ್ತು ನಾವು ಯಾರು ಕೂಡ ಮರಿಬಾರ್ದು. ಬಹುಶಃ ಇವತ್ತಿನ ನಿಮ್ಮ ಕಾರ್ಯಕ್ರಮ ಬಹುಶಃ ಮತ್ತೆ ನಮ್ಮನ್ನೆಲ್ಲ ಕಣ್ಣು ತೆರೆಸಿದೆ. ಬಹಳ ಬೇಗ ಮುಟ್ಲಿಕ್ಕೆ ಯೂನಿವರ್ಸಿಟಿ ಕಾಲೇಜು ಬಹಳ ಮುಖ್ಯ. ಅಲ್ಲಿಂದ ಎಲ್ಲ ವಿಷಯಗಳು ಅಲ್ಲಿ ವಿಷಯದಲ್ಲೇ ಮಾಡ್ಬೇಕಾಯ್ತು ಈ ಕಾರ್ಯಕ್ರಮ. ಯಾಕೆ ನಾವು ಒಂದೆರಡು ಹೋದ್ರೆ ಮುಂದಿನ ಕಡೆ ಬಹಳ ದೊಡ್ಡ ಗ್ಯಾಪ್ ಆಗ್ತದೆ. ನಾವು ಎಲ್ಲರೂ ಒಂದೇ ಭಾವನೆ ಬಿತ್ತೇ ಹೋದ್ರೆ ನಾವು ಅವರು ಇವರು ಅಂತ ಈಗಾಗಲೇ ದೊಡ್ಡ ಗ್ಯಾಪ್ ಆಗ್ತಾ ಇದೆ. ಸೊ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡಬೇಕು. ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಪ್ರಥಮ ಪ್ರಾಮುಖ್ಯತೆ ಆದ್ಯತೆಯನ್ನ ಕೊಟ್ಟಾಗ ಮಾತ್ರ ಸಾಧ್ಯ ಆಗಿದೆ. ಇಲ್ಲ ಸುಳ್ಳನ ಕಥೆಗಳನ್ನ ಹೇಳೋದು, ಯಾರಿಗೋಸ್ಕರ ನಾವು ಹೊಡೆದಾಡೋದು, ಬೇರೆಯವರ ಹತ್ರ ಲಾಭ ಪಡೆಯುವಂತ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಇತಿಹಾಸದಲ್ಲಿ ನೋಡಿದೀವಿ, ಇವತ್ತು ನೋಡ್ತಾ ಇದ್ದೀವಿ. ನಾಳೆ ನೋಡುವಂತ ಪರಿಸ್ಥಿತಿ ನಾವು ನಿಲ್ಲಿಸ್ಬೇಕಾದ್ರೆ ನಾವು ಈ ಇತಿಹಾಸವನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು. ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಬಹುಶಃ ಅಂಬೇಡ್ಕರ್ ಅವರ ಸಂವಿಧಾನ ಬರದೇ ಹೋದ್ರೆ ನಾವು ಯಾರು ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳಾಗಿ ಆಗುವಂತ ಅವಕಾಶದಿಂದ ದೂರ ಇರ್ತಾ ಇದ್ವಿ. ನೌಕರಿಗಳು ಸಿಗ್ತಾ ಇರಲಿಲ್ಲ. ಶಾಸಕರನ್ನ ಆಗುವಂತ ಅವಕಾಶಗಳು ಬಹಳಷ್ಟು ಕಡಿಮೆ ಇತ್ತು. ಇದೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ನಮ್ ದುರ್ದೈವ ಹೆಂಗಂದ್ರೆ ಅಂಬೇಡ್ಕರ್ ಇವ್ರ ತೋರಿಸ್ಬೇಕಾಗಿದೆ. ಇವ್ರು ಅಂಬೇಡ್ಕರ್, ಇವ್ರು ಬಸವಣ್ಣ ನಮ್ಗೆ ಯಾರು ಬದುಕನ್ನು ಕೊಟ್ಟಿದ್ದಾರೆ, ಯಾರು ದಾರಿದೀಪ ಆಗಿ ನಮ್ಗೆ ಕಾಣಿದ್ದಾರೆ, ಅವ್ರನ್ನ ಇವತ್ತು ನಾವು ಪರಿಚಯ ಮಾಡ್ಬೇಕಾಗಿದೆ ಯುವಕರಿಗೆ, ಸಮಾಜಕ್ಕೆ. ಇವರಿಂದ ನಾವು ಹಿಂಗಿರ್ತ ಅದು ನಮ್ಗೆ ಯಾರು ಏನು ಮಾಡಿದ್ರೆ ಎಲ್ಲ ದೊಡ್ಡ ಹೀರೋಗಳಾಗ್ಯವರು. ನಮ್ಮನ್ನ ಮುಟ್ಟದೇ ಇರುವಂತವ್ರು ಹೀರೋಗಳಾಗ್ಯವರು. ನಮ್ಮನ್ನು ಮುಟ್ಟಿದಾರೆ ಎಲ್ಲ ಇನ್ನು ಜಾತಿ ಸೀಮಿತವಾಗಿ ಕೆಲಸ ಆಗಿರಪ್ಪ. ಸೊ ಅದಕ್ಕಿಂತ ಕಾರ್ಯಕ್ರಮದಿಂದ ನಮ್ಮಲ್ಲಿರುವಂತ ಏನು ಗ್ಯಾಪ್ ಇದೆ, ಇವ್ರು ಯಾರು ಅವ್ರು ಯಾರು ಅನ್ನೋದನ್ನ ಹೋಗಲಾಡಿಸಲಿಕ್ಕೆ ಇದು ಪ್ರಾಥಮಿಕದಿಂದ ಪ್ರಾರಂಭ ಆಗ್ಬೇಕಂತ ಅನಿಸಿಕೆ.